ಜಮ್ಮುವಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ಹೆಚ್ಚಾಗ್ತಾ ಇದೆ. ಜಮ್ಮುವಿನ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನ ಮುಂದುವರೆಸಿದೆ. ಜಮ್ಮುವಿನತ್ತ ಸಿಎಂ ಒಮರ್ ಅಬ್ದುಲ್ಲಾ ಧಾವಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಿಸ್ಥಿತಿಯನ್ನ ಅವಲೋಕಿಸುವುದಕ್ಕೆ ಜಮ್ಮುವಿಗೆ ಸಿಎಂ ಆಗಮನವಾಗಿರುವಂಥದ್ದು. ಜಮ್ಮುವಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ಹೆಚ್ಚಾಗ್ತಾ ಇರುವಂಥದ್ದು. ನೋಡಿ, ಯಾವಾಗ ಆರ್ಟಿಕಲ್ 370 ರದ್ದಾಯಿತು, ರಾಷ್ಟ್ರಪತಿಗಳ ಆಳ್ವಿಕೆ ಅಲ್ಲಿಗೆ ಮುಗಿತು, ಅದಾದ ಮೇಲೆ ಅಲ್ಲೊಂದು ಎಲೆಕ್ಷನ್ ಆಗುತ್ತೆ. ಒಮರ್ ಅಬ್ದುಲ್ಲಾ ಇಂಡಿಯಾ ಒಕ್ಕೂಟ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಒಮರ್ ಅಬ್ದುಲ್ಲಾ ಅಲ್ಲಿ ಸಿಎಂ ಆಗಿದ್ದಾರೆ. ಅವರು ಕೂಡ ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ನಡುವೆನೇ ಇವತ್ತು ಎಲ್ಲೆಲ್ಲಿ ಶೆಲ್ಲಿಂಗ್ ಆಗಿದೆ, ಎಲ್ಲೆಲ್ಲಿ ದಾಳಿ ಆಗಿದೆ, ಆ ಭಾಗಕ್ಕೆ ಭೇಟಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು ಇದೇ ಪಹಲ್ಗಾಮ್ನ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದರು. ಈಗ ಸ್ವತಃ ಅವರೇನೇ ಫೀಲ್ಡಿಗೆ ಇಳಿದು ಸ್ಥಳೀಯರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಒಮರ್ ಅಬ್ದುಲ್ಲಾ ಇವತ್ತು ಗಡಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದಿಂದ ನಿರಂತರವಾಗಿ ದಾಳಿ ಮುಂದುವರೆದಂತಹ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ಗಡಿ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಕ್ಷಿಪಣಿ ಡ್ರೋನ್ ದಾಳಿ ಆದರೆ, ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ಜೋರಾಗ್ತಾ ಇದೆ. ಇದರ ನಡುವೆ ಭಾರತ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದೆ. ಇವತ್ತು ಸಾಲು ಸಾಲು ಸಭೆಗಳಿದೆ. ಈ ಸಭೆಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಅದರ ನಡುವೆ ಇವತ್ತಿನ ಗಡಿ ಪ್ರದೇಶಗಳಿಗೆ ಜಮ್ಮುವಿನಲ್ಲಾಗ್ತಾ ಇರುವಂತಹ ನಿರಂತರ ಶೆಲ್ಲಿಂಗ್ ಆಗ್ತಾ ಇರುವಂತಹ ಭಾಗಕ್ಕೆ ಒಮರ್ ಅಬ್ದುಲ್ಲಾ ಭೇಟಿಯನ್ನು ಕೊಡ್ತಾ ಇರುವಂಥದ್ದು.